ಇವತ್ತಿನ ಟ್ರೆಂಡಿಂಗ್ ಎಟ್ 10 ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಇಡೀ ರಾಜ್ಯದಲ್ಲೇ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ತಾಯಿಯೇ ಮಗಳನ್ನ ಕೊಂದಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿರೋದು. ಅನೈತಿಕ ಸಂಬಂಧಗಳು ಸಂಸಾರವನ್ನು ಯಾವ ರೀತಿ ಹಾಳು ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ. ನನ್ನ ಅನೈತಿಕ ಸಂಬಂಧಕ್ಕೆ ಮಗು ಅಡ್ಡಿ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ 5.5 ವರ್ಷದ ಪುಟ್ಟ ಮಗುವನ್ನ ಹೊಡೆದು ಬಡದು ಕೊಂದು ಹಾಕಿರುವಂತ ಘಟನೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಿರೋದು. ಮಗಳ ಪಾಲಿಗೆ ತಾಯಿಯೇ ಮೃತ್ಯು ಸ್ವರೂಪಿಯಾದಂಥ ಕಥೆ ಇದೆ. ಪ್ರಿಯಾಂಕಾ ಅನ್ನುವಂಥ ಮಹಿಳೆಗೆ 17 ವರ್ಷದ ಹಿಂದೆ ಪ್ರವೀಣ್ ಎಂಬವರ ಜೊತೆಗೆ ಮದುವೆಯಾಗಿತ್ತು. ಅವರ ಸಂಸಾರದಲ್ಲಿ 2 ಹೆಣ್ಣು ಮಕ್ಕಳು. ಹಿರಿಯವಳಿಗೆ 15-16 ವರ್ಷ, ಚಿಕ್ಕ ಮಗು ವೆನ್ನಿಲಾ 5.5 ವರ್ಷ. ಸಂಸಾರ ಎಲ್ಲವೂ ಸರಿ ಇತ್ತು. ನಂತರ ಪ್ರಿಯಾಂಕಾ ಮತ್ತು ಪ್ರವೀಣ್ ಅವರ ಮಧ್ಯೆ ಏನೋ ವೈಯಕ್ತಿಕ ಸಮಸ್ಯೆಗಳಾಗುತ್ತೆ. ವೈಯಕ್ತಿಕ ಸಮಸ್ಯೆಗಳ ಕಾರಣಕ್ಕಾಗಿ ಇಬ್ಬರೂ ದೂರವಾಗ್ತಾರೆ. ಪ್ರವೀಣಿಂದ ದೂರವಾದಂಥ ಮಹಿಳೆ ಪ್ರಿಯಾಂಕಾ ಬೆಂಗಳೂರಲ್ಲಿ ಮೋಹನ್ ಎಂಬ ವ್ಯಕ್ತಿಯ ಜೊತೆಗೆ ಲಿವಿಂಗ್ ಟುಗೆದರ್ ಅಲ್ಲಿ ಇರ್ತಾರೆ. ವೆನ್ನಿಲಾ ಅನ್ನುವಂಥ 2ನೇ ಮಗುವನ್ನ ಕರ್ಕೊಂಡು ಬಂದು ತನ್ನ ಜೊತೆ ಇಟ್ಕೊಂಡಿರ್ತಾರೆ. ಮಾರ್ಚ್ 25ನೇ ತಾರೀಕು ಆ ಮಗು ಅನುಮಾನಾಸ್ಪದವಾಗಿ ಮೃತಪಡುತ್ತೆ. ಪ್ರಿಯಾಂಕಳನ್ನ ಕೇಳಿದಾಗ ಆಕೆ ಕೊಟ್ಟಂತ ಉತ್ತರ, ಮಗುವಿಗೆ ಬಿರಿಯಾನಿ ತಿನ್ನಿಸಿದ್ದೆ, ಐಸ್ ಕ್ರೀಮ್ ಕೊಡಿಸಿದ್ದೆ, ಏನೋ ಫುಡ್ ಪಾಯ್ಸನ್ ಆಯಿತು, ಮಗುವಿನ ಪರಿಸ್ಥಿತಿ ಹಿಂಗಾಯಿತು ಅಂತ. ಮಗುವಿನ ತಂದೆಗೆ ಡೌಟ್ ಬರುತ್ತೆ, ಇದು ಹಿಂಗಲ್ಲ, ಏನೋ ಬೇರೆ ಏನೋ ಆಗಿದೆ ಅಂತ. ಅಸಹಜ ಸಾವು ಕೇಸು ದಾಖಲಾಗುತ್ತೆ. ಪೊಲೀಸರು ತನಿಖೆ ಮಾಡ್ತಾರೆ ಅವ್ರ ಪಾಡಿಗೆ. ತಂದೆ ಪ್ರವೀಣ್ಗೆ ಡೌಟ್ ಬರುತ್ತೆ, ಮಗುವಿನ ಸಾವು ಅದು ಸಹಜ ಸಾವಲ್ಲ, ಅಥವಾ ಫುಡ್ ಪಾಯ್ಸನ್ನ ಕಾರಣಕ್ಕಾಗಿ ಮಗು ಮೃತಪಟ್ಟಿದ್ದಲ್ಲ ಅಂತ. ಪ್ರವೀಣ್ ಅವರ ಸಹೋದರಿ ವೈದ್ಯೆ, ಡಾಕ್ಟರ್, PM ರಿಪೋರ್ಟ್ ಸಿಕ್ಕಿರುತ್ತಲ್ಲ ಅದನ್ನು ಕಳಿಸ್ಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತನ್ನ ಸಹೋದರಿ ಕಳಿಸ್ಕೊಡ್ತಾರೆ. ಸ್ವಲ್ಪ ನೋಡು ಏನಾಗಿದೆ, ಮಗು ಯಾಕೆ ಮೃತಪಟ್ಟಿತು ಅನ್ನೋದನ್ನು ಹೇಳಬಹುದಾ ಅಂತ. ಪ್ರವೀಣ್ ಅವರ ಸಹೋದರಿ ಹೇಳ್ತಾರಂತೆ, ಫುಡ್ ಪಾಯ್ಸನ್ ಕಾರಣಕ್ಕಾಗಿ ಅಲ್ಲ ಇದು ಮಗು ಮೃತಪಟ್ಟಿರೋದು, ಬದಲಾಗಿ ಬೇರೆ ಏನೋ ಆಗಿದೆ ಅಂತ. ಇಂಟರ್ನಲ್ ಬ್ಲೀಡಿಂಗ್ ಇದೆ ಮಗುವಿನ ಹೊಟ್ಟೆಯಲ್ಲಿ, ಆಂತರಿಕವಾಗಿ ಮಗುವಿಗೆ ರಕ್ತಸ್ರಾವ ಆಗಿದೆ ಹೊಟ್ಟೆಯ ಭಾಗದಲ್ಲಿ, ಶ್ವಾಸಕೋಶ ಡ್ಯಾಮೇಜ್ ಆಗಿದೆ ಅಂತ. ಆಗ ಪ್ರವೀಣ್ ಅವರಿಗೆ ಗೊತ್ತಾಗುತ್ತೆ, ಮಗು ಫುಡ್ ಪಾಯ್ಸನ್ ಇಂದ ಮೃತಪಟ್ಟಿದ್ದಲ್ಲ, ಈ ಪಾಪಿ ತಾಯಿ ಆಕೆಯ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಮಗುವನ್ನ ಹೊಡೆದು ಬಡ್ದು ಟಾರ್ಚರ್ ಕೊಟ್ಟು ಕೊಂದಿದ್ದಾರೆ ಅಂತ. ಆ ಮುದ್ದು ಮಗು, ಪುಟ್ಟದಾದ ಮಗು ತಾಯಿ ಜೊತೆ ಹೋಗಿತ್ತು. ದೊಡ್ಡವಳು ತಂದೆ ಜೊತೆ ಹೋದ್ರೆ ಪುಟ್ಟ ಮಗುವಿಗೆ ಏನು ಗೊತ್ತಾಗುತ್ತೆ, ತಾಯಿ ಜೊತೆ ಇರಬೇಕು ಅಂತ ತಾಯಿ ಜೊತೆಗಿತ್ತು. ಇವರು ಚಟಕ್ಕೆ, ಅನೈತಿಕ ಸಂಬಂಧದ ಹುಚ್ಚಿಗೆ ಮಗುವನ್ನು ಕೊಂದು ಹಾಕಿದ್ದಾರೆ. ಈ ಪ್ರಿಯಾಂಕಳ ಪ್ರಿಯಕರ ಮೋಹನ್ ಆತ ಅರೆಸ್ಟ್ ಆಗಿದ್ದಾನೆ. ಪ್ರಿಯಾಂಕಾ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ, ಎಸ್ಕೇಪ್. ಪೊಲೀಸರು ಹುಡುಕ್ತಾ ಇದ್ದಾರೆ. ಎಂಥ ಮನಸ್ಥಿತಿಯವರು ಅಂತಂದ್ರೆ, ಮಗು ಮೃತಪಟ್ಟಿದೆ, 13ನೇ ದಿನದ ಕಾರ್ಯ ಮಾಡುವಾಗ ತಾಯಿ ಇರಲಿಲ್ಲ ಅಂತೆ. ಆಕೆ ಗೋವಾದಲ್ಲಿದ್ಲು, ತನ್ನ ಪ್ರಿಯಕರನ ಜೊತೆ ಹನಿಮೂನಿಗೆ ಅಂತ ಹೋಗಿದ್ಲಂತೆ ಗೋವಾಗೆ. ತಂದೆ ಮಗುವಿನ ಕಾರ್ಯ ಮಾಡಿದ್ದಾರೆ. ಆ ಮುದ್ದು ಮಗು ವೆನ್ನಿಲಾ ವಿಡಿಯೋ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ. ಈಕೆಗೆ ಪ್ರಿಯಕರನ ಜೊತೆ ಬದುಕಬೇಕು ಅಂತಿದ್ರೆ ಮಗುವನ್ನು ಯಾಕೆ ಕೊಲ್ಲಬೇಕಿತ್ತು? ತಂದೆ ಬಳಿ ಮಗುವನ್ನು ಬಿಟ್ಟು ಹೋಗಬಹುದಿತ್ತು. ಈಕೆಗೆ ಮಗುವನ್ನ ಕೊಂದು ತಾನು ಚೆನ್ನಾಗಿ ಬದುಕಬೇಕು, ತನ್ನ ಚಟ ತೀರಿಸಿಕೊಳ್ಬೇಕು, ಅನೈತಿಕ ಸಂಬಂಧ ಹೊಂದಿದಂಥ ವ್ಯಕ್ತಿಯ ಜೊತೆಗೆ ಬದುಕಬೇಕು ಅಂತ ಈಕೆ ಯೋಚನೆ ಮಾಡಿದಂಗಿದೆ. ಮಗು ಮಾರ್ಚ್ 25ನೇ ತಾರೀಕು ಮೃತಪಟ್ಟಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಒಬ್ಬನನ್ನ, ಮೋಹನ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಮೋಹನ್ ಫೋಟೋವನ್ನು ತೋರಿಸೋಣ, ಬರುತ್ತೆ ಸ್ವಲ್ಪ ಹೊತ್ತಲ್ಲಿ. ಮೋಹನ್ ಯಾರು ಏನು ಅಂತ. ಪ್ರವೀಣ್ ಅಲ್ಲಿ ಮಿಡಲ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಮಧ್ಯಭಾಗದಲ್ಲಿ ಅದು ತಂದೆ ಪ್ರವೀಣ್. ಅದು ಮಗುವಿನ ಫೋಟೋ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಇಂಥವ್ರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ. ಇನ್ನು ಪೊಲೀಸರು ಏನು ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಪೊಲೀಸರಿಗೆ ಏಪ್ರಿಲಲ್ಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿತ್ತು. ಯಾವುದೇ ಒಬ್ಬ ಚಾಣಾಕ್ಷ ಪೊಲೀಸ್ ಅಧಿಕಾರಿ ಅಸಹಜ ಸಾವು ಕೇಸಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಇದೆ ಮಗುವಿಗೆ,
PM ರಿಪೋರ್ಟ್, ಕಾಸ್ ಆಫ್ ಡೆತ್, ಸಾವಿಗೇನು ಕಾರಣ ಅಂತ ವೈದ್ಯರು ಕೊಟ್ಟಾಗ ತನಿಖೆ ಮಾಡಬೇಕು ತಾನೆ. ಇವನೇ ಈ ದರಿದ್ರ ಮುಖದವನು ಮೋಹನ್, ಈತ ಮತ್ತು ಪ್ರಿಯಾಂಕಾ ಇಬ್ರು ಸೇರ್ಕೊಂಡು ಮಗುವನ್ನು ಕೊಂದಿರೋ ಈ ದರಿದ್ರದವನು ಈಕೆಯನ್ನು ಕರ್ಕೊಂಡು, ಪ್ರಿಯಾಂಕಳನ್ನ ಕರ್ಕೊಂಡು ಎಲ್ಲೆಲ್ಲ ಕಾಡುಗೋಡಿ ಸಮೀಪ ಒಂದು ವಿಲ್ಲಾ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿದ್ರಂತೆ ಇವರು. ಮಾರ್ಚ್ ನಂತರ, ಜನವರಿಯಲ್ಲೇನೋ ಸಪ್ರೇಟ್ ಆಗಿದ್ದು ಪ್ರವೀಣ್ ಮತ್ತು ಪ್ರಿಯಾಂಕಾ. ನಂತರ ಈಕೆಯನ್ನು ಕರ್ಕೊಂಡು ಬಂದಿದ್ದಾನೆ. ಪ್ರಿಯಾಂಕಾಗೆ ಮೋಹನ್ ಹೆಂಗ್ ಪರಿಚಯ ಅಂತ ಕೇಳಿದ್ರೆ, ಪ್ರಿಯಾಂಕಳ ಕ್ಲಾಸ್ಮೇಟ್ ಅಂತ ಈ ಮೋಹನ್. ಒಂದು ಕಾಲದಲ್ಲಿ ಆಕೆ ಸ್ಕೂಲಿಗೋ ಕಾಲೇಜಿಗೆ ಹೋಗ್ತಿರುವಾಗ ಕ್ಲಾಸ್ಮೇಟ್. ಪ್ರಿಯಾಂಕಾ ಬೆಂಗಳೂರಿನವಳು, ಪ್ರವೀಣ್ ದಾವಣಗೆರೆಯವರು. 2007ರಲ್ಲಿ ಮದುವೆಯಾಗಿತ್ತು. ಈಗ ಪ್ರವೀಣ್ ಕಣ್ಣೀರು ಹಾಕ್ತಾ ಇದ್ದಾರೆ, ಮಗಳನ್ನ ಕೊಂದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಪ್ರವೀಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಆ ಮಗುವಿನ ತಂದೆ. ಪ್ರವೀಣ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇಂಥ ಸಂದರ್ಭದಲ್ಲಿ ಮಾತನಾಡೋದು ಕಷ್ಟ ಅಂತ ನನಗೆ ಅಂದಾಜಿದೆ, ಬಟ್ ಮಾತನಾಡಬೇಕು ನೀವು. ಯಾಕಂತಂದ್ರೆ ಮಗುವಿಗೆ ಇಂಥ ಸ್ಥಿತಿ ಬರೋದಕ್ಕೆ ಕಾರಣ ಆದವರನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ನಾನು ಮಾತನಾಡಿಸ್ತಾ ಇದ್ದೀನಿ ನಿಮ್ಮನ್ನ. ಏನಾಗಿತ್ತು ಸರ್ ಮಾರ್ಚ್ 25ನೇ ತಾರೀಕು ಮಗುವಿಗೆ ಹಿಂಗಾಯ್ತು ಅಂತ ಯಾರು ಫೋನ್ ಮಾಡಿದ್ರು ನಿಮಗೆ? ಏನಾಯ್ತು ಆ ದಿನ? ಸರ್, ನನ್ನ ಬಾಮೈದ ನನಗೆ ಫೋನ್ ಮಾಡ್ದ. ನಾನು ಆ ಟೈಮಲ್ಲಿ ಹರಿಹರದಲ್ಲಿ ಇದ್ದೆ ಸರ್. ನಾನು ಬಾವ ಏನ್ ಕೆಲ್ಸ ಇದೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸೀದಾ ಬೆಂಗಳೂರಿಗೆ ಹೊರಟು ಬನ್ನಿ ಅಂತ ಹೇಳಿದ್ರು. ನನಗೆ ಸುಮಾರು 300 ಕಿಲೋಮೀಟರ್ಸ್ ಆಗುತ್ತೆ. ಸೊ ಒಂದು 5.5 hours ಜರ್ನಿ ನನಗೆ. ಸೊ ನಾವು ಹೊರಟು ಬಂದ್ವಿ ಸರ್. ನಾವು ಹೊಸಕೋಟೆಗೆ ಬಂದಾಗ ನಾನು ಬಾಮೈದ ಕೇಳ್ದೆ, ಅಪ್ಪ ನಾನು ಇಲ್ಲಿ ಹೊಸಕೋಟೆಯಲ್ಲಿ ಇದ್ದೀನಿ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ದೆ. ಅವಾಗ ವೈದೇಹಿ ಹಾಸ್ಪಿಟಲ್ ವೈಟ್ ಫೀಲ್ಡ್ ಬನ್ನಿ ಅಂತ ಕರೆದ್ರು. ನಾನು ಅಲ್ಲಿಗೆ ಹೋದಾಗ ನನಗೆ ಗೊತ್ತಾಗಿತ್ತು ದಟ್ ಪಾಪು ಇಸ್ ನೋ ಮೋರ್ ಅಂತ ನನಗೆ ಅವಾಗೇ ಹೇಳಿದ್ದು. ನನಗೆ ಅಲ್ಲಿ ತನಕ ನಂಗೆ ಗೊತ್ತಿರ್ಲಿಲ್ಲ. ಸೊ ಅಲ್ಲಿಗೆ ಬಂದಾಗ ನಾನು ತುಂಬಾ ಎಮೋಷನಲ್ ಆಗಿದ್ದೆ. ನನ್ನ ಕಳ್ಕತ್ತಲ್ಲಿ ಆಗ್ತಾ ತುಂಬಾ ದುಃಖದಲ್ಲಿದ್ದೆ. ಅವಾಗ ನನಗೆ 2 ಮಾತು ಕೇಳಿ ಬಂತು. ಇವಳು ಪ್ರಿಯಾಂಕಾ ರಾತ್ರಿ ಯಾರು ಮಕ್ಳಿಗೆ 11 ಗಂಟೆ ರಾತ್ರಿ ಊಟ ಮಾಡಿಸ್ತಾರೋ ನಾನು ಕಾಣಿಸಿರೋದು. 11 ಗಂಟೆಗೆ ಏನೋ ಬಿರಿಯಾನಿ ತಿನ್ನಿಸ್ದೆ, ಪಾಪು ಮಲಗಿಸ್ದೆ. ಬೆಳಗ್ಗೆ ಎದ್ದಾಗ ಮೂಗಲ್ ಬ್ಲಡ್ ಬರ್ತಾ ಇತ್ತು. ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ವಿ. ಆಸ್ಪತ್ರೆಯಲ್ಲಿ ಡಿಕ್ಲೇರ್ಡ್ ಡೆಡ್ ಅಂತ ಹೇಳಿದ್ದಾರೆ ಸರ್. ಸೊ ನಾನು ಅವರು ಇದು ನಮ್ಮ ಬಾಮೈದ ಇದ್ದವನು ಏನ್ ಮಾಡಿದಾನೆ, ಸೀದಾ ಹೋಗಿ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಸ್ಪಿಷಿಯಸ್ ಡೆತ್ ಅಂತ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ಟ. ಅವನು ಪ್ರಿಯಾಂಕಾ ಅವರ ಸಹೋದರನ, ಅಣ್ಣನ ತಮ್ಮನ? ಅಣ್ಣ ಸರ್, ಅಣ್ಣ. ಸೊ ಅವರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಬಂದು ನನಗೆ ಹೇಳ್ದ, ಅಲ್ಲ ಬಾಬಾ, ಬಿರಿಯಾನಿ ಏನೋ ಕೆಟ್ಟಿತ್ತು, ಹಾಳಾಗಿತ್ತು ಅಂತ ಹೇಳಿದ್ರೆ ಮಗುಗೆ ಲೂಸ್ ಮೋಷನ್ ಆಗ್ಬೇಕು, ವಾಮಿಟಿಂಗ್ ಆಗ್ಬೇಕು, ಮೂಗಲ್ ರಕ್ತ ಯಾಕೆ ಬರ್ಬೇಕು ಪಾಪುಗೆ ಅಂತ ಅವನು ಹೇಳ್ದ ಸರ್ ನನಗೆ. ಆಮೇಲೆ ಒಂದ್ ಸ್ವಲ್ಪ ಸಮಯ ಕಳೀತಾ ಇದ್ದಂಗೆ ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಪ್ರೆಮಿಸಸ್ ಅಲ್ಲೇ ಇದ್ದಾಗ್ಲೇನೆ ಇವರು ಏನೋ ಬರ್ತ್ಡೇ ಪಾರ್ಟಿ ಮಾಡೋದಿಕ್ಕೆ ಅಂತ ಎಲ್ಗೋ ಶಾಪಿಂಗ್ ಹೋಗಿದ್ಲಂತೆ ಯಾವ್ದೋ ಅಂಗಡಿಗೆ. ಅಲ್ಲಿಂದ ಪಾಪುಗೆ ಬ್ಯಾಸ್ಕಿನ್ ರಾಬಿನ್ಸ್ ಅಲ್ಲಿ ಐಸ್ ಕ್ರೀಮ್ ತಿನ್ಸಿ ಬ್ಯಾಕ್ ಸೀಟ್ ಮಧ್ಯ ಸೀಟ್ ಅಲ್ಲಿ ಮಲಗಿಸಿದಾರಂತೆ. ಮಲಗಿಸ್ಬಿಟ್ಟು ಇವರು ಕೋಲಾರದ ಕಾಫಿ ಡೇಗೆ ಹೋಗಿದಾರಂತೆ. ಅಷ್ಟು ದೂರ ಹೋಗಿ ಅಲ್ಲಿ ಏನೋ ಬರ್ತ್ಡೇ ಪಾರ್ಟಿ, ಕೇಕ್ ಕಟಿಂಗು ಅದೆಲ್ಲ ಮುಗಿಸ್ಕೊಂಡು ಸುಮಾರು ಒಂದು 2 ಗಂಟೆ ಮಿಡ್ ನೈಟ್ ಆಗಿ 1 or 2 in the midnight ಅವರು ವಾಪಸ್ಸು ಅವ್ರದ್ದು ವಿಲ್ಲಾಗೆ ರಿಟರ್ನ್ ಆಗಿದಾರಂತೆ ಸರ್. ಸೊ ರಿಟರ್ನ್ ಆಗಿ ಪಾಪುನ ತಗೊಂಡೋಗಿ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಅವ್ರೇನೋ TV ನೋಡ್ತಾ ಇದ್ರಂತೆ. ಆಮೇಲೆ ಅವರು ಹೋಗ್ಬಿಟ್ಟು ಮಲಗಿದ್ದಾರೆ. ಬೆಳಗ್ಗೆ 6:00 ಪಾಪುಗೆ ಎದಳ್ಸಕ್ಕೆ ನಾವು ಹೋಗಿದ್ದಾಗ ಪಾಪು ಅನ್ರೆಸ್ಪಾನ್ಸಿವ್ ಆಗಿತ್ತು. ಅದಕ್ಕೆ ಅವ್ರನ್ನ ಬಟರ್ಫ್ಲೈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದಾರಂತೆ ಸರ್. ಅಲ್ಲಿ ಬಟರ್ಫ್ಲೈ ಹಾಸ್ಪಿಟಲ್ ಅಲ್ಲಿ ದೇ ಹ್ಯಾವ್ ಡಿಕ್ಲೇರ್ಡ್ ಬ್ರಾಡ್ ಡೆಡ್ ಪಾಪು ಅಂತ ಹೇಳಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ದೇರ್ ವಾಸ್ ನೋ ಆಪ್ಷನ್. ಅಲ್ಲ ಅವ್ರ ಹಾಸ್ಪಿಟಲ್ ಅಲ್ಲಿ ಇರ್ಲಿಲ್ಲ ಅಂತೆ ಸರ್. ಸೊ ದೀಸ್ ಪೀಪಲ್ ಏನ್ ಮಾಡಿದ್ದಾರೆ, ಅಟ್ ಫಸ್ಟ್ ಇವಳು ಅಬ್ಜೆಕ್ಟ್ ಮಾಡಿದಾಳೆ ಫಾರ್ ಪೋಸ್ಟ್ ಮಾರ್ಟಮ್. ಆಮೇಲೆ ನಮ್ಮ ಬಾಮೈದ ಇದ್ದವನು ಇಲ್ಲ ಆಗ್ಲೇಬೇಕು, ಅದು ಏನಕ್ಕೆ ಆಗಿದೆ ಅಂತ ನಮಗೆ ಗೊತ್ತಾಗ್ಬೇಕು ಅಂತ ಬಾಮೈದ ಸ್ವಲ್ಪ ಮಾಡಿದಾನೆ, ಅಲ್ಲಿ ಜೋರ್ ಮಾಡಿ ಆಂಬುಲೆನ್ಸ್ ಮುಖಾಂತರ ವೈದೇಹಿ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಸಾಯಂಕಾಲ ಪಾಪುದು ಡೆಡ್ ಬಾಡಿ ಕೈ ಕೊಟ್ಟು ಕಳ್ಸಿದ್ರು ಸರ್. ಈ ತರ ಪಾಪು ಸತ್ತಿದ್ದು ಸರ್. ಈಗ ಇದು ಮಾರ್ಚ್ 25ಕ್ಕೆ ಆಯ್ತು. ಪ್ರವೀಣ್ ಅವರೇ, ನಿಮ್ಗೆ ಅನುಮಾನ ಯಾಕೆ ಬಂತು? ಅವ್ರೇನ ಕಥೆಗಳನ್ನ ಹೇಳಿದ್ರು, ಫುಡ್ ಪಾಯ್ಸನ್ನು, ಇನ್ನೊಂದು ಐಸ್ ಕ್ರೀಮ್ ತಿಂದು ಹಿಂಗಾಯ್ತು ಅಂತ. ನಿಮ್ಗೆ ಡೌಟ್ ಯಾಕೆ ಬಂತು, ಅನುಮಾನ ಯಾಕೆ ಬಂತು ನಿಮ್ಗೆ?
ಸರ್ ಫಸ್ಟ್ ನಾನು ಅಲ್ಲಿ ಆ ಮೊಮೆಂಟ್ ಅಲ್ಲಿ ನಾನು ಏನೇ ರಿಯಾಕ್ಟ್ ಮಾಡಿದ್ರು ತಪ್ಪಾಗಿರೋದು ಸರ್ ನಾನು. ಸೊ ಹಾಗಾಗಿ ನಾನು ಕಂಟ್ರೋಲ್ ಮಾಡ್ಕೊಂಡು ನಾನು ಯಾರ ಹತ್ರನೂ ಏನೂ ಕಂಪ್ಲೇಂಟ್ ಮಾಡಿ ಸುಮ್ಮನೆ ಇದ್ದೆ ಸರ್. ಪೋಸ್ಟ್ ಮಾರ್ಟಮ್ ಆಗಿದೆ ಅಲ್ಲ, ರಿಪೋರ್ಟ್ ಬರ್ಲಿ ಅಂತ ಕಾಯ್ತಾ ಇದ್ದೆ ಸರ್. 4ನೇ ತಾರೀಕು 2026ರಲ್ಲಿ ನನಗೆ ಕಾಡುಗೋಡಿ ಸ್ಟೇಷನ್ ಇಂದ ಕಾಲ್ ಬಂದ್ಬಿಟ್ಟು ಬಾರಪ್ಪ ಇಲ್ಲಿಗೆ ಅಂತ ಕರೆದ್ರು. ಹೋದೆ ಸರ್ ನಾನು ಸ್ಟೇಷನ್ಗೆ ಹೋದೆ. ಏಪ್ರಿಲ್ 4th ಸರ್. ಅವಾಗ ಹೋಗಿದ್ದಾಗ ನನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದೈತೆ ತಗೊಳಪ್ಪ ಅಂತ ಹೇಳಿ ನನ್ ಕೈ ಕೊಟ್ರು ಸರ್. ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಓದಿದೆ. ನಾವು ಸ್ವಲ್ಪ ಎಜುಕೇಟೆಡ್ ಪೀಪಲ್ ಸರ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ಯೂ ಥಿಂಗ್ಸ್ ಲೈಕ್ ಆಸ್ಫಿಕ್ಸಿಯೇಷನ್ ಅಂದ್ರೆ ಏನು, ಒಬ್ಲಿಟರೇಟೆಡ್ ಅಂದ್ರೆ ಏನು ಅಂತ ನಮಗೂ ಅರ್ಥ. ಬ್ಲಂಟ್ ಫೋರ್ಸ್ ಟ್ರಾಮಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್. ನಾನು ಓದ್ಬಿಟ್ಟು ನಾನು ಅಲ್ಲಿ ಸ್ಟೇಷನ್ ಅಲ್ಲಿ ಕೇಳಿದೆ, ಸರ್ ಏನ್ ಸರ್ ಹಿಂಗ್ ಬಂದೈತಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳಿದೆ. ಸೊ ಅವ್ರು ಬಂದ್ಬಿಟ್ಟು ಇಲ್ಲಪ್ಪ ಇನ್ನು FSL ರಿಪೋರ್ಟ್ ಕಳ್ಸಿದೀವಿ, FSL ರಿಪೋರ್ಟ್ ಬರೋದ್ ಬಾಕಿ ಐತೆ, ಅದಾದ್ಮೇಲೆ ಡಾಕ್ಟರ್ದು ಫೈನಲ್ ಒಪಿನಿಯನ್ ತಗೊಂತೀವಿ, ಅದ್ ತಗೊಂಡ್ಮೇಲೆ ಇದು UDR ಕೇಸು ಹೇಗೆ ಅವ್ರದ್ದು ಒಪಿನಿಯನ್ ಬರುತ್ತೆ ಅದ್ರ ಮೇಲೆ ನಾವು ಕೇಸ್ನ ತಿರ್ಸ್ತೀವಿ ಅಂತ ನನಗೆ ಹೇಳಿ ಸುಮ್ ಮಾಡಿಸ್ಬಿಟ್ರು ಸರ್ ನನಗೆ ಸ್ಟೇಷನ್ ಅಲ್ಲಿ. ಸರಿ ಅಂದ್ಬಿಟ್ಟು ನನಗೆ ಯಾಕೋ ಸರಿ ಅನ್ಸ್ಲಿಲ್ಲ, ಅವ್ರದ್ದು ರೆಸ್ಪಾನ್ಸ್ ನನಗೆ ಇಷ್ಟ ಸರಿ ಅನ್ಸ್ಲಿಲ್ಲ. ಸೀದಾ ಆಚೆ ಬಂದೆ, ಮೊಬೈಲ್ ಫೋನ್ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಪ್ರವೀಣ್ ಅವರೇ, PM ರಿಪೋರ್ಟ್ ಅಲ್ಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕಾಸ್ ಆಫ್ ಡೆತ್ ಏನಾದ್ರೂ ಉಲ್ಲೇಖ ಆಗಿತ್ತಾ? ಇಂಥ ಕಾರಣಕ್ಕಾಗಿ ಮಗು ಮೃತಪಟ್ಟಿದೆ ಅಂತ ಏನ್ ಹೇಳಿತ್ತದು ಕಾಸ್ ಆಫ್ ಡೆತ್? ಸರ್, ಕಾಸ್ ಆಫ್ ಡೆತ್ ಈಸ್ ದ ಕಂಬೈನ್ಡ್ ಎಫೆಕ್ಟ್ ಆಫ್ ಆಸ್ಫಿಕ್ಸಿಯೇಷನ್ ಡ್ಯೂ ಟು ಒಬ್ಲಿಟರೇಟೆಡ್ ಏರ್ವೇ ಅಂಡ್ ಬ್ಲಂಟ್ ಫೋರ್ಸ್ ಟ್ರಾಮಾ ಟು ದ ಅಬ್ಡೊಮೆನ್. ಇದು ಇದ್ದಿದ್ದು ಸರ್, ಕಾಸ್ ಆಫ್ ಡೆತ್ ಇದೇ ಇದ್ದಿದ್ದು ಸರ್ ಅದರಲ್ಲಿ. ಐ ಹ್ಯಾವ್ ಇಟ್ ಮೆಮರೈಸ್ ನನಗೆ. ಅಂದ್ರೆ ಅವ್ರಿಗೆ ಪಾಪುಗೆ ಆನ್ ರೈಟ್ ಸೈಡ್ ಆಫ್ ದ ಅಬ್ಡೊಮೆನ್, ಹೊಟ್ಟೆ ಹತ್ರ ಸ್ವೆಲ್ಲಿಂಗ್ ಇತ್ತಂತೆ ಸರ್ ಅಲ್ಲಿ. ಸೊ ವೆನ್ ದ ಪೋಸ್ಟ್ ಮಾರ್ಟಮ್ ವಾಸ್ ಕಂಡಕ್ಟೆಡ್, ಅವ್ರು ನೋಡಿದಾಗ ಸರ್ ಒಂದು ಸಣ್ಣ ಮಗು ಅಂದ್ರೆ 5.5 year old ಬೇಬಿ ಮೈಯಲ್ಲಿ ಎಷ್ಟು ಲೀಟರ್ ರಕ್ತ ಇರ್ಬೋದು ಸರ್? ಒಂದ್ ಅಂದಾಜಲ್ಲಿ 3 ಲೀಟರ್ ಇರ್ಬೋದಾ ಸರ್, ನೀವು ಅನ್ಕೊಂತೀರಾ ಸರ್? 400 ml ಆಫ್ ಬ್ಲಡ್ ಅಲ್ಲಿ ಎದ್ದು ಕಟ್ಟಿದೆ ಅಂತೆ ಸರ್. 400 ml ಸರ್. ಜಸ್ಟ್ ಇಮ್ಯಾಜಿನ್ ಎಷ್ಟು ಬಲವಾಗಿ ಹೊಡೆದಿರ್ಬೇಕು. ಇವ್ರು ಯಾರು ಮನುಷ್ಯರು ಅಂತ ಕರೀತಾರ ಸರ್ ಇಂತ ಜನರುಗಳಿಗೆ? ಒಂದ್ 5 ಏನ್ ಮಾಡಿರುತ್ತೆ ಸರ್ ಪಾಪು? ಏನ್ ಮಾಡ್ಸೋ ಪಾಠ ಮಾಡಿರತ್ತೋ, ಏನೋ ಚಾಕ್ಲೇಟ್ ಕೇಳಿರತ್ತೋ, ತಿನ್ನಕ್ಕೆ ನಾ ಕೇಳ್ತಾ ಆ ತರ ಎಲ್ಲ ಹೊಡಿಬೇಕಾ ಸರ್? ಅಂಡ್ ದ ಡಾಕ್ಟರ್, ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್, ಶಿ ಚೋಸ್ ಟು ಯೂಸ್ ದ ವರ್ಡ್ ಒಬ್ಲಿಟರೇಟೆಡ್ ಅಂತ. ಅಂದ್ರೆ ಒಬ್ಲಿಟರೇಟೆಡ್ ಅಂದ್ರೆ ಡಿಕ್ಷನರಿ ಎಷ್ಟೋ ಪದ ಫ್ರಾಕ್ಚರ್ಡ್ ಆಯ್ತು, ಬ್ರೋಕನ್ ಆಯ್ತು, ಏನೋ ಯೂಸ್ ಮಾಡ್ಬೋದಾಗಿತ್ತಲ್ಲ. ಶಿ ಚೋಸ್ ಟು ಯೂಸ್ ದ ವರ್ಡ್ ಒಬ್ಲಿಟರೇಟೆಡ್ ಅಂದ್ರೆ ವರ್ಚುಲಿ ನಾನ್ ಎಕ್ಸಿಸ್ಟೆಂಟ್, ಅಂದ್ರೆ ಪುಡಿ ಆಗೋಗಿದೆ ಅಂತೆ ಸರ್ ವಿಂಡ್ ಪೈಪ್. ಇನ್ನು ನನಗೆ ಅದು ಓದಿದ್ಮೇಲೆ ನಾನು ನಮ್ಮ ಅಕ್ಕ ಕಳ್ಸಿಕೊಟ್ಟೆ ಸರ್, ಸ್ಕ್ಯಾನ್ ಮಾಡಿ ತಕ್ಷಣ ಇಮಿಡಿಯೇಟ್ ಆಗಿ ಕಳ್ಸಿಕೊಟ್ಟೆ ಅವ್ರಿಗೆ. ಅಂಡ್ ನಿಮ್ಮ ಅಕ್ಕ ವೈದ್ಯರ ಪ್ರವೀಣ್ ಅವರೇ? ಡಾಕ್ಟರ್ ಪೂರ್ಣಿಮಾ ಪಾಂಡೆ ಅಂತ, ಅವರು ಕೆಟರಿಂಗ್ ಅಲ್ಲಿ ಇದಾರೆ ಇಲ್ಲ ಲಂಡನ್ ಇಂದ ಸಮ್ ಫ್ಯೂ 100 kilometers ಫ್ರಮ್ ಲಂಡನ್. ಅವರು UK ಬೇಸ್ಡ್, ಶಿ ಇಸ್ ಸೆಟಲ್ಡ್ ಇನ್ UK ಫ್ರಮ್ ದ ಪಾಸ್ಟ್ 24-25 years ಸರ್. ಅವ್ರು ಅಲ್ಲೂ ಡಾಕ್ಟರ್ NHS ಇದ್ರಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು ಸರ್. ಅಂಡ್ ಮೋರ್ ಓವರ್ ಶಿ ಇಸ್ ಅ ಚೈಲ್ಡ್ ಸ್ಪೆಷಲಿಸ್ಟ್ ಸರ್ ಅಲ್ಲಿ. ಸೊ ವೆನ್ ಶಿ ರೆಡ್ ದಿಸ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅವರು ಓಪನ್ ಆಗಿ ಹೇಳ್ಬಿಟ್ರು, ಪ್ರವೀಣ್ ದಿಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್, ಇದು ಮೋಸದ ಸಾವು, ದಿಸ್ ಈಸ್ ಅ ಹಾಮಿಸೈಡ್, ಇಟ್ ಈಸ್ ಅ ಮರ್ಡರ್ ಅಂತ ಹೇಳಿದ್ರು ಸರ್ ನನಗೆ ಅವ್ರು. ಅದು ತಿಳಿದ್ಮೇಲೆ ನಾನು ಮೆಂಟಲ್ ತುಂಬಾ ಶಾಕ್ ಆಗುತ್ತೆ. ಐ ಡಿಡ್ ನಾಟ್ ನೋ ವಾಟ್ ಟು ಡು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ. ಸೊ ಆಮೇಲೆ ಅವರೇ ನನಗೆ ಸಜೆಸ್ಟ್ ಮಾಡಿದ್ರು, ಹೋಗಪ್ಪ ಇಲ್ಲಿ ಐ ಹ್ಯಾವ್ ಅ ಫ್ರೆಂಡ್ ಹೂ ವರ್ಕ್ಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರ ಹತ್ರ ಹೋಗಿ ಮಾತಾಡಿ ನೀವು ಅಲ್ಲಿ, ಐ ಥಿಂಕ್ ಹಿ ಮೇ ಬಿ ಏಬಲ್ ಟು ಹೆಲ್ಪ್ ಯು. ನನಗೆ ಅವರು ಕಳ್ಸಿಕೊಟ್ರು ಒಂದು MS ಆಫೀಸ್ ಲೋಕಾಯುಕ್ತ ಬಿಲ್ಡಿಂಗ್. ಪ್ರವೀಣ್ ಅವರೇ, ಮೈಕ್ ಏನೋ ಡಿಸ್ಟರ್ಬ್ ಆಯ್ತು ಅಂತ ಅನ್ಸುತ್ತೆ, ಕರೆಕ್ಟ್ ಆಗಿ ಹಾಕೊಳ್ಬೋದಾ? ಎಸ್ ಸರ್, ಏನೋ ಡಿಸ್ಟರ್ಬೆನ್ಸ್ ಇದೆ ಅದಕ್ಕೆ. ಸರಿ, ಎಸ್ ಮಾತಾಡಿ ಸರ್. ಸೊ ದೇ ಆಸ್ಕ್ ಮೀ, ಈ ತರ ಹೋಗ್ಬಿಟ್ಟು ಬನ್ನಿ, ಅವರು MS ಆಫೀಸ್ಗೆ ಹೋಗ್ಬಿಟ್ಟು ಬನ್ನಿ, MS ಬಿಲ್ಡಿಂಗ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಅವರು 30th of April ಬನ್ನಿ ಅಂತ ನಮ್ಗೆ ಹೇಳಿದ್ರು ಸರ್. ಸೊ 30th of April ನಾವು ಅಲ್ಲಿಗೆ ಹೋಗಿದ್ದಾಗ ನಮಗೆ ಅವಾಗ್ಲೇ ಫಸ್ಟ್ ಗೊತ್ತಾಗಿದ್ದು ಸುಬ್ರಹ್ಮಣ್ಯೇಶ್ವರ ರಾವ್ ಅವರು, ಈಸ್ ದ IGP ಆಫ್ ಲೋಕಾಯುಕ್ತ ಕರ್ನಾಟಕ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿತ್ತು ಸರ್. ಸೊ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದಾಗ ಹಿ ಆಸ್ಕ್ಡ್ ಅಸ್ ಟು ಗಿವ್ ಅ ರಿಟರ್ನ್ ಕಂಪ್ಲೇಂಟ್, ಒಂದು ಕಂಪ್ಲೇಂಟ್ ಕೊಡಿ ನಾವು, ಫ್ರಮ್ ಮೈ ಎಂಡ್ ನಾನು ಏನ್ ಮಾಡಕ್ಕಾಗತ್ತೆ, ಐ ವಿಲ್ ಡೂ ಇಟ್ ಫಾರ್ ಯು ಅಂತ ಹೇಳಿ ನನಗೆ
ಡೈರೆಕ್ಟ್ ಮಾಡಿದ್ರು. ಐ ಗೇವ್ ಇಟ್ ಇನ್ ರೈಟಿಂಗ್, ಎಲ್ಲ ಬರ್ದ್ಕೊಟ್ಟೆ ಸರ್. ಹ್ಮ್ ದೆನ್ ಆಫ್ಟರ್ವರ್ಡ್ಸ್ ವಿತ್ ಇನ್ ಅ ವೀಕ್ ಒಳಗೆ ಐ ಗಾಟ್ ಅ ಕಾಲ್ ಫ್ರಮ್ ACP ಆಫೀಸ್ ಇನ್ ವೈಟ್ ಫೀಲ್ಡ್ ಸರ್. ಹ್ಮ್ ವೈಟ್ ಫೀಲ್ಡ್ ಇಂದ ಕಾಲ್ ಬಂತು ಸರ್. ಅವಾಗ ಹೋದಾಗ ನನ್ನ ರೀನಾ ಸುವರ್ಣ ಮೇಡಮ್ IPS ಅವ್ರ ಹತ್ರ ಕರ್ಕೊಂಡೋಗ್ಬಿಟ್ರು ಸರ್ ನನ್ನ. ಹ್ಮ್ ಅವರು ಮೇಡಮ್ ವೆರಿ ಪೇಷಂಟ್ಲಿ ಶಿ ಸ್ಟಾರ್ಟ್ ಫಾರ್ ನಿಯರ್ಲಿ 2.5 3 hours ಕೂತ್ಬಿಟ್ಟು ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಹೇಳಪ್ಪ ನೀನು, ಎಲ್ಲ ಫಸ್ಟ್ ಇಂದ ಎಲ್ಲ ಹೇಳ್ಬೇಕು ನಮಗೆ, ಏನು ಸ್ಕಿಪ್ ಮಾಡಕ್ ಹೋಗ್ಬೇಡ, ಡೋಂಟ್ ಥಿಂಕ್ ದ ಎನಿ ಪಾಯಿಂಟ್ ಇಸ್ ಅನ್ನೆಸೆಸರಿ ಅಂತ ಹೇಳಿದ್ರು ನಿಮಗೆ. ಹ್ಮ್ ನಾನು ಅವ್ರ ಹತ್ರ ಕೂತು ದೀರ್ಘಕಾಲ ವಿ ಡಿಸ್ಕಸ್ಡ್, ಎಲ್ಲ ಹೇಳಿದೆ ನಾನು, ಈ ತರ ಎಲ್ಲ ಆಗಿದೆ, ಅಕ್ಕನೂ ಈ ತರ ಹೇಳಿದ್ದಾರೆ ಅಂತೆಲ್ಲ ಹೇಳಿದೆ ನಾನು. ಆಮೇಲೆ ರೀನಾ ಮೇಡಮ್ ಅವ್ರು ಹೇಳಿದ್ರು, ಓಕೆ ಇದು ನಾವು ಇಲ್ಲಿ ತನಕ ಏನೋ ಆಗಿದೆ, ಬಟ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ರೇನ್ಸ್ ಇನ್ ನೌ, ಐ ಆಮ್ ಗೋಯಿಂಗ್ ಟು ಲೀಡ್ ದಿಸ್ ಇನ್ವೆಸ್ಟಿಗೇಷನ್. ಇನ್ಮೇಲೆ ನೀನು ಅವ್ರು ಯಾರು ಇಂಟರ್ಫಿಯರ್ ಆಗ್ತಾರೆ ಅದು ಇದು ಅಂತ ನಿನ್ ತಲೆಯಿಂದ ತೆಗೆದಾಕ್ಬಿಡು, ಐ ಆಮ್ ಗೋಯಿಂಗ್ ಟು ಹೋಲಿ ಅಂಡ್ ಸೋಲಿ ಟೇಕ್ ಕೇರ್ ಆಫ್ ದಿಸ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಇವರು ಕಾಡುಗೋಡಿ ಸರ್ಕಲ್ ಇನ್ಸ್ಪೆಕ್ಟರ್ ಗೋವರ್ಧನ್ ಸರ್ ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ನೇಮಕ ಮಾಡಿದ್ರು ಸರ್ ಅವರು. ಅವರು ಆಫ್ಟರ್ ಐ ಮೆಟ್ ರೀನಾ ಮೇಡಮ್ ಮತ್ತೆ ಗೋವರ್ಧನ್ ಸರ್ ನ ಮೀಟ್ ಮಾಡಿದ್ಮೇಲೆನೆ ಸರ್ ಈ ಇನ್ಸಿಡೆಂಟ್ ಕೇಮ್ ಟು ಲೈಟ್ ಸರ್. ಇಲ್ಲ ಅಂತ ಹೇಳಿದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ಬ್ರಶ್ಡ್ ಅಂಡರ್ ದ ಕಾರ್ಪೆಟ್ ಸಮ್ ಲಾಂಗ್ ಟೈಮ್ ಅಗೋ ಸರ್, ಆಗೋಗ್ಬಿಡ್ತಿತ್ತು. ಕಾಡುಗೋಡಿ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಬರುತ್ತೆ ಪ್ರವೀಣ್ ಅವರೇ. ಯಾರೇ ಒಬ್ಬ ಚಾಣಾಕ್ಷ ಪೊಲೀಸ್ ಆಫೀಸರ್ಗೆ ಕಾಸ್ ಆಫ್ ಡೆತ್ PM ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಅಂತ ಗೊತ್ತಿದ್ರು ಕೂಡ ಅವ್ರು ನಿರ್ಲಕ್ಷ್ಯ ವಹಿಸ್ತಾರೆ ಅಂತಂದ್ರೆ ಎಷ್ಟು ಕೇಸ್ಗಳು ಈ ರೀತಿ ಮುಚ್ಚಿ ಹೋಗಿರ್ಬೋದು ಅಂತ ಅನ್ಸುತ್ತೆ ನಮಗೆ. ಸರ್ ಐ ಡೋಂಟ್ ನೋ ಹಿಂದೆ ಇದ್ದವರು ಏನ್ ಮಾಡಿದ್ರು ಅಂತ ನನಗೆ ಬೇಡ ಸರ್. ನಾವು ಕರೆಂಟ್ಲಿ ದ ಇನ್ವೆಸ್ಟಿಗೇಷನ್ ಸ್ಟಾರ್ಟೆಡ್, FIR ಆಗಿದೆ, ಮರ್ಡರ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಅಂಡ್ ಐ ಹ್ಯಾವ್ ಫುಲ್ ಫೇತ್. ನಾನು ಆಕ್ಚುಲ್ ಆಗಿ ರೀನಾ ಮೇಡಮ್ ಅವರು ಮತ್ತೆ ಗೋವರ್ಧನ್ ಸರ್ ಆಕ್ಚುಲಿ 2 ಹೀರೋಸ್ ಸರ್. ಇವರು ಇದ್ರಲ್ಲಿ ಟು ಬ್ರಿಂಗ್ ಇಟ್ ಟು ಲೈಟ್ ಅಂತ ಹೇಳಿದ್ರೆ ದೀಸ್ ಪೀಪಲ್ ಆರ್ ದ 2 ಹೀರೋಸ್ ಇಲ್ಲಿ ಸರ್ ನನಗೆ. ಸೊ ಐ ಹ್ಯಾವ್ ಟು ಅವ್ರು ಮಾಡ್ತಾ ಇರೋ ಕೆಲಸ ಐ ನೋ ಇಟ್ ಇಸ್ ಎಕ್ಸೆಪ್ಷನಲ್ ಜಾಬ್ ಮಾಡ್ತಾ ಇದಾರೆ. ಇಷ್ಟು ಫಾಸ್ಟ್ ಆಗಿ ಅವ್ರು ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ಯಾರೋ ನಾರ್ಮಲ್ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಇಫ್ ದೇ ರಿಯಲಿ ವಾಂಟ್ ಟು ಡೂ ಸಮಥಿಂಗ್ ಅಂತ ಹೇಳಿದ್ರೆ ದಿಸ್ ಇಸ್ ಅನ್ ಎಕ್ಸಾಂಪಲ್ ಸರ್. ಈಗ ಪ್ರವೀಣ್ ಅವರೇ ಮಾಡಬಹುದು. ಮಗು ಅಸಹಜವಾಗಿ ಮೃತಪಟ್ಟಿದ್ದಲ್ಲ, ಫುಡ್ ಪಾಯ್ಸನ್ ಅಲ್ಲ, ಮಗುವನ್ನು ಕೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಡೆದಿದ್ದಾರೆ, ಬಡ್ದು ಕೊಂದಿದ್ದಾರೆ ಅಂತ. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಹೆತ್ತ ಮಗುವನ್ನ ಈ ರೀತಿ ತಾಯಿಯೇ ಮಾಡ್ತಾರೆ ಅಂತಂದ್ರೆ ಯಾಕಾಗಿದೆ ಅಂತ ಅನ್ಸುತ್ತೆ ನಿಮಗೆ? ಸರ್ ಐ ವಿಲ್ ನಾಟ್ ಸ್ಪೆಕ್ಯುಲೇಟ್ ಸರ್. ನಾನು ಅದನ್ನ ಒಪಿನಿಯನ್ ಕೊಡೋದಿಲ್ಲ ಸರ್. ಏನಕ್ಕಂದ್ರೆ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್, ಅವ್ರ ರಿಸಲ್ಟ್ಸ್ ಅಲ್ಲಿ ಬರ್ಲಿ ಸರ್. ಲೆಟ್ ಇಟ್ ಕಮ್ ಹೂಸ್ ದ ಕಲ್ಪ್ರಿಟ್, ಹೂಸ್ ದ ಆಕ್ಚುಯಲ್ ಪರ್ಸನ್ ಹೂ ಹಸ್ ಡನ್ ದಿಸ್ ಅಂತ ಅವ್ರ ಕಡೆಯಿಂದ ಬರ್ಲಿ ಸರ್. ಅದು ಬಟ್ ನಿಮ್ಗೆ ಏನ್ ಅನುಮಾನ ಇದೆ ಪ್ರವೀಣ್ ಅವರೇ? ಏನ್ ಅನುಮಾನ ಇದೆ ಸರ್? ನನಗೆ ಅನುಮಾನ ಇರೋದು, ನನಗೆ ಇಟ್ ಇಸ್ ಅನುಮಾನ ಇಲ್ಲ ಸರ್, ಕನ್ಫರ್ಮ್ಡ್ ಸರ್. ಪಾಪುಗೆ ಹೊಟ್ಟೆಯಲ್ಲಿ 400 ml ಅಷ್ಟು ಬ್ಲಡ್ ಎಪ್ಕಟ್ಟಿದೆ, ವಿಂಡ್ ಪೈಪ್ ಇದಾಗಿದೆ ಅಂದ್ರೆ ಅಫ್ಕೋರ್ಸ್ ಶಿ ಇಸ್ ಬಿನ್ ಸ್ಮದರ್ಡ್. ಏನೋ ತಗೊಂಡು ಹೊಡೆದಿದ್ದಾರೆ ಸರ್ ಅವ್ರಿಗೆ, ಪಾಪುಗೆ ಹೊಡೆದಿದಾರೋ ಏನೋ ಮಾಡಿ ಸರ್. ಇವಾಗ ಚಿಕ್ಕ ಮಕ್ಕಳಾಗಿ ನಾವು ಇದ್ವಿ ಸರ್. ನಾವ್ ಎಷ್ಟೊತ್ತಿ ಮೆಟ್ಲಿಂದ ಕೆಳಗ್ ಬಿದ್ದಿಲ್ಲ ಸರ್ ನಾವು. ಇವಾಗ ಮೆಟ್ಲಿಂದಾನೇ ಬಿದ್ದಿತ್ತು ಅಂತ ಹೇಳಿದ್ರು ಅಷ್ಟು ಏಟ್ ಬೀಳ್ತಾ ಇತ್ತ ಸರ್ ಮಗುಗೆ. ಅದ್ರಲ್ಲೂ ಇವಳು ಏನಂತ ಹೇಳಿದಾಳೆ ಅಂದ್ರೆ ಕಾರ್ದು ಬ್ಯಾಕ್ ಸೀಟ್ ಅಲ್ಲಿ ಪಾಪು ಮಲಗಿದ್ದಾಗ. ಪ್ರವೀಣ್ ಅವರೇ, ಮೆಟ್ಟಿಲಿಂದ ಬಿದ್ದಿರೋದು ಅಂತಾದ್ರೆ ನಿಮ್ಮ ಹತ್ರ ಆವತ್ತೇ ಹೇಳ್ಬೋದಿತ್ತು, ಅವತ್ತು ಹೇಳಿದ್ದೇ ಬೇರೆ ತಾನೇ ಅವರು. ಇಲ್ಲ ಸರ್, ಅವ್ರು ಏನ್ ಹೇಳಿದಾರೆ, ಇವಾಗ ನಾನು ಜಸ್ಟ್ ಅನ್ ಎಕ್ಸಾಂಪಲ್ ಮೆಟ್ಲ್ ಅಂತ ಹೇಳಿದ್ದು ಸರ್. ಇವಾಗ ಮೆಟ್ಲಿಂದ ಬಿದ್ದ ಕೈ ಮುರಿಯತ್ತೋ ಏನೋ ಒಂದು ಆಗತ್ತೆ, ತಲೆಗೆ ಒಂದು ಬುಬ್ಬು ಬರ್ತದೆ, ಅದೆಲ್ಲ ಆಗತ್ತೆ ಸರ್. ಈ ಪಾಪು ಮಿಡಲ್ ರೋ ಸೀಟ್ ಅಲ್ಲಿ ಮಲಗಿರೋದು, ಅವನೇನೋ ಬ್ರೇಕ್ ಹೊಡೆದ ಅಂತ ಪಾಪು ಪಲ್ಟಿ ಹೊಡೆದ್ ಕೆಳಗ್ ಕಾರಲ್ಲಿ ಬಿದ್ದಿರೋದಂತೆ ಸರ್. ಅಷ್ಟಕ್ಕೆ ಆಗಕ್ ಸಾಧ್ಯನಾ ಸರ್ ಆತರ? ಮಾತಾಡ್ತೀನಿ ಪ್ರವೀಣ್ ಅವರೇ. ನಮ್ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಸರ್ ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ನಮಸ್ತೆ ಸರ್. ತಮಗೆ ಈ ಕೇಸು ಡೀಟೇಲ್ ಇರಬಹುದು ಅಂತ ನಾನು ಭಾವಿಸ್ತೀನಿ. ಕೇಳಿದ್ದೀನಿ, ಪೇಪರ್ ಅಲ್ಲಿ ನೋಡಿದ್ದೇನೆ, ಟಿವಿಯಲ್ಲಿ ನೋಡಿದ್ದೇನೆ ಸರ್. ಅವರ ತಂದೆನೂ ನಮ್ಮ ಜೊತೆಗಿದ್ದಾರೆ, ಪೆನಲ್ ಅಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರಿಗಾಗಿರೋ ಸಮಸ್ಯೆಯ ಬಗ್ಗೆ ಹೇಳ್ಕೊಳ್ತಾ ಇದ್ರು. ನನಗಿಲ್ಲಿ ಪ್ರಶ್ನೆ ಬರೋದು ಸರ್, PM ರಿಪೋರ್ಟ್ ಅಲ್ಲಿ ಕ್ಲಿಯರ್ ಮೆನ್ಷನ್ ಇದೆ, ಮಗುವಿಗೆ ಇಂಟರ್ನಲ್ ಬ್ಲೀಡಿಂಗ್ ಇದೆ, ಅದ್ರ ಮಗುವಿನ ಶ್ವಾಸಕೋಶದಲ್ಲಿ ಲಂಗ್ಸ್ ನಲ್ಲಿ ಮುರಿತಗಳಿದಾವೆ ಅಂತ. ಆದ್ರೂ ಪೊಲೀಸರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ತಂದೆ ಯೋಚನೆ ಮಾಡ್ತಾರೆ, ಅನುಮಾನ ಇದೆ ಅಂತ. ತಂದೆ ಅಂದ್ರೆ ಪ್ರವೀಣ್ ಅವರು ಅವರ ಅಕ್ಕನಿಗೆ ಮಾತನಾಡ್ತಾರೆ, PM ರಿಪೋರ್ಟ್ ಅನ್ನು ಕಳಿಸ್ಕೊಡ್ತಾರೆ, ಆನಂತರ ಗೊತ್ತಾಗತ್ತೆ ಹಿಂಗಾಗಿದೆ ಅಂತ. ಲೋಕಲ್ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ನಂಗೆ ಪ್ರಶ್ನೆ ಮೂಡ್ತಾ ಇದೆ ಮಾಲಗತ್ತಿ ಸರ್. ಇದು PM ರಿಪೋರ್ಟ್ ಬಂದ್ಮೇಲೆ ಅವರು ಫೈನಲ್ ಒಪಿನಿಯನ್ FHL ರಿಪೋರ್ಟ್ ಬಂದ್ಮೇಲೆ ನಾವು ಕೊಡ್ತೀವಿ ಅಂತ ಅವ್ರು ಡಾಕ್ಟರ್ ಕೊಟ್ಟಿರ್ತಾರೆ.
PM ರಿಪೋರ್ಟ್ ನಲ್ಲಿ ಬರ್ದಿರ್ಬೇಕು ಮೋಸ್ಟ್ಲಿ ಅವರು. FSL ರಿಪೋರ್ಟ್ ಕಳ್ಸಿದೀವಿ, FSL ಗೆ ಕಳ್ಸಿದೀವಿ, ವಿಶ್ರ ಪ್ರಿಸರ್ವ್ ಮಾಡಿ ಕಳ್ಸಿರ್ತಾರೆ. ಅಥವಾ ಈಗ ಏನು ಹೈಡ್ ಬೋನ್ ಇರ್ತದೆ, ಹೈಡ್ ಬೋನ್ ಪ್ರಿಸರ್ವ್ ಮಾಡಿರ್ತಾರೆ, ಅದನ್ನು ಕಳ್ಸಿರ್ತಾರೆ. ಸೊ ಇದನ್ನ ಅವ್ರ ರಿಪೋರ್ಟ್ ಬಂದ್ಮೇಲೆ ಫೈನಲ್ ಡಿಸಿಷನ್ ಕೊಡ್ತೀವಿ ಅಂತ ಏನೋ ಹೇಳ್ಬೇಕು. ಇವರು FIR ಮಾಡ್ಲಿಕ್ಕೆ ಏನ್ ತೊಂದರೆ ಇರಲಿಲ್ಲ. PM ರಿಪೋರ್ಟ್ ಬಂತ, ಯಾಕಂದ್ರೆ ಅಬ್ಡಾಮಿನ್ ಇದರಲ್ಲಿ ಬ್ಲಡ್ ಸ್ಟಾಕ್ ಆಗಿ ಕಪ್ಪಾಗಿದೆ, ಆಮೇಲೆ ಇವು ಹೈಬೋರ್ಡ್ ಪೂರಾ ಫ್ರಾಕ್ಚರ್ ಆಗಿದೆ, ಮಲ್ಟಿಪಲ್ ಫ್ರಾಕ್ಚರ್ ಆಗಿದೆ. ಸೊ ಹಿಂಗೆಲ್ಲ ರಿಪೋರ್ಟ್ ಇದ್ದಾಗ ಕೊಲೆ ಕೇಸ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇರ್ಲಿಲ್ಲ ಅವ್ರಿಗೆ, ಮಾಡ್ಬೋದಾಗಿತ್ತು. ಯಾಕೆ ಮಾಡ್ಲಿಲ್ಲೋ ಅದು ನಿಜವಾಗಿಯೂ ಲ್ಯಾಕ್ ಆಫ್ ಇದು ಇನ್ವೆಸ್ಟಿಗೇಷನ್ ಅವ್ರದ್ದು ಐವತ್ತು ಮಾಡ್ಬೇಕಾಗಿತ್ತು. ಅವನು ಅವತ್ತೇ ಮರ್ಡರ್ ಕೇಸ್ ಮಾಡಿದ್ರೆ ಏನ್ ತೊಂದರೆ ಇರ್ತಿರ್ಲಿಲ್ಲ. ಕೊನೆಗೆ IG ಲೋಕಾಯುಕ್ತ IG ಅವ್ರು ಇವ್ರು ಹೇಳದ್ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ತದೆ ಐಒ ಮೇಲೆ. ಯಾಕಂದ್ರೆ ಅದು ಕೊಲೆ ಅಂತ ಬಂದ ಮೇಲೆ ಸುಧಾ ಇವರು ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಯಾಕೆ ಪೊಲೀಸರು? ಸರ್, ನನಗೆ ಅದೇ ಪ್ರಶ್ನೆ. ಈಗ ಪ್ರವೀಣ್ ಅವರು ಎಜುಕೇಟೆಡ್, ಅವ್ರಿಗೆ ಗೊತ್ತಾಯ್ತು ಇದ್ರಲ್ಲಿ ಹಿಂಗಿದೆ ಅಂತ. ಹೌದು. ಬಟ್ ಎಷ್ಟೋ ಕೇಸ್ಗಳು ಎಜುಕೇಟೆಡ್ ಇರಲ್ಲ. ನಿಜ. ಸೊ ಅಂತ ಕೇಸ್ಗಳ ಕಥೆ ಏನು ಅಂತ ನನಗೆ ಅದು ಆತಂಕ ಆಗ್ತಾ ಇರೋದು. ಕೆಲವೊಬ್ರು ಮೂರ್ಖರು ಇರ್ತಾರೆ, ಆಯೋಗಗಳು ಏನು ಡಿಸಿಷನ್ ತಗೊಳ್ಳಲ್ಲ, ಡಿಸ್ಕಸ್ ಮಾಡ್ಬೇಕು ಅವರು. ಈ ತರ ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ACP ಇರ್ತಾರೆ, DCP ಇರ್ತಾರೆ, ಅವ್ರ ಜೊತೆಗೆ ಹಿಂಗ್ PM ರಿಪೋರ್ಟ್ ಹಿಂಗ್ ಬಂದಿದೆ ಸರ್, ಏನ್ ಮಾಡ್ಲಿ ಅಂತ ಕೇಳಿದ್ರೆ ಅವ್ರ ಗೈಡೆನ್ಸ್ ಕೊಡ್ತಾ ಇದ್ರು. ಇವ್ರು ಬಹುಶಃ ಕೇರ್ಲಿಕ್ಕಿಲ್ಲ, ನಾನೇ ಡಿಸಿಷನ್ ತಗೊಂಡಿರ್ಬೇಕು, ಅದಕ್ಕೆ ಹಿಂಗಾಗಿದೆ, ಅವ್ರ ಮೇಲೆ ಆಕ್ಷನ್ ಆಗ್ತದೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಆಕ್ಷನ್ ತಗೋತಾರೆ. ಅದೇನು ಬಟ್ ಇನ್ವೆಸ್ಟಿಗೇಷನ್ ಇದಿರ್ತದೆ. ಈಗ ನಾವು ಡೆಡ್ ಬಾಡಿಯಿಂದ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಿಂತ ಮುಂಚೆ ನಾವು ಇನ್ಕ್ವೆಸ್ಟ್ ಮಾಡ್ತೇವೆ. ಇನ್ಕ್ವೆಸ್ಟ್ ಮಾಡುವಾಗ ದೇಹದ 3 ಭಾಗ ನಾವು ಪಂಚನಾಮ ಮಾಡ್ತೇವೆ. ತಲೆಯಿಂದ ಕುತ್ತಿಗೆವರೆಗೂ, ಕುತ್ತಿಗೆಯಿಂದ ಸೊಂಟದವರೆಗೂ, ಸೊಂಟದಿಂದ ಕೆಳಗಿರೋವರೆಗೂ 3 ಭಾಗ ಮಾಡಿ ನಾವು ಡಿಟೇಲ್ ಹೊಟ್ಟೆಯಲ್ಲಿ ಏನೇನು ಆಗಿದೆ, ಹೊರಗಡೆ ಏನ್ ಕಾಣ್ತಾ ಇದೆ, ಗಾಯಗಳಿದ್ರೆ ಗಾಯಗಳಿಗೆ ಮೆನ್ಷನ್ ಮಾಡ್ತೇವೆ, ಹೊಟ್ಟೆ ಮೇಲೆ ಕಪ್ಪಾಗಿದ್ರೆ ಅದನ್ನು ಮೆನ್ಷನ್ ಮಾಡ್ತೇವೆ. ಇವೆಲ್ಲ ಕಂಡು ಬಂದ್ಮೇಲೆ ಅವಾಗಲೇ ನಾವು ಅವನು ಸಂಶಯಾಸ್ಪದ ಇದೊಂದು ತಗೊಂಡಿದ್ದಾರೆ, ಡೆತ್ನಲ್ಲಿ ಡೌಟ್ ಇದೆ ಅಂತ ತಗೊಂಡಿದ್ದಾರೆ. ಬಟ್ ಅದು ಅವಾಗ್ಲೇನು ಮರ್ಡರ್ ಕೇಸ್ ಮಾಡ್ಬೋದಾಗಿತ್ತು ಅವರು, ಅಷ್ಟೊಂದು ಮೈ ಮೇಲೆ ಗಾಯ ಇರುವಾಗ. ಏನ PM ರಿಪೋರ್ಟ್ ಬರೋದು ಅವಶ್ಯಕತೆ ಇರಲಿಲ್ಲ. ಎಸ್ ಸರ್, ಇಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಇದೆ ಅಂತ. ಥ್ಯಾಂಕ್ ಯು ಮಲಗತ್ತಿ ಸರ್. ನಾನು ಪ್ರವೀಣ್ ಅವರನ್ನ ಕೂಡ ಮಾತನಾಡಿಸ್ಬೇಕು. ಪ್ರವೀಣ್ ಅವರೇ, ಈ ಮೋಹನ್ ಅನ್ನುವಂಥ ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ. ಇವ್ರು ಹೆಂಗ್ ಪರಿಚಯ ಪ್ರಿಯಾಂಕಾ ಅವರಿಗೆ? ಎಷ್ಟು ದಿನದಿಂದ ಅವ್ರ ಜೊತೆಗಿದ್ರು ಮತ್ತು ಮಗುವನ್ನ ಇವ್ರು ಯಾಕೆ ಕರ್ಕೊಂಡು ಹೋದ್ರು? ಅಂದ್ರೆ ತಾಯಿ ನಿಮ್ ಜೊತೆ ಬಿಡುವಂತ ಮಾತುಕತೆ ಏನಾದ್ರೂ ಆಗಿತ್ತಾ? ಯಾಕಂದ್ರೆ ದೊಡ್ಡವಳು ನಿಮ್ ಜೊತೆಗಿದ್ದಾಳೆ, ಆ ಕಾರಣಕ್ಕಾಗಿ ಕೇಳಿದೆ. ಸರ್, ಮೋಹನ್ ಅನ್ನೋನು ಇವರ ತಂದೆಯವ್ರದ್ದು ಒಂದು ಲ್ಯಾಂಡ್ ಡೀಲ್ ಇತ್ತು ಸರ್. ಅಲ್ಲಿ ಇದು ಸಿಡ್ಲಘಟ್ಟ ಮೇನ್ ರೋಡ್ ಅಲ್ಲಿ ಒಂದು 50-60 ಏಕರ್ಸ್ ಲ್ಯಾಂಡ್ ಇದೆ ಅವ್ರದ್ದು. ಅಲ್ಲೊಂದು ಲ್ಯಾಂಡ್ ಡೀಲ್ ಅಲ್ಲಿ ಅದರಲ್ಲಿ ಒಂದು ಹಾಫ್ ಆಫ್ ಇಟ್ ಆಗ್ಲೇ ಜಾಯಿಂಟ್ ವೆಂಚರ್ ಏನೋ ಆಗ್ಬಿಟ್ಟಿತ್ತು, ಇನ್ನೊಂದು ಅರ್ಧ ಬಂದು ಲಿಟಿಗೇಷನ್ ಇತ್ತು ಸರ್. ಸೊ ದಿಸ್ ಮ್ಯಾನ್ ಇವನು ಬಂದ್ಬಿಟ್ಟು ಬಿಲ್ಡರ್ಗಳ ಜೊತೆಗೆ ಬಂದು ಪ್ರಿಯಾಂಕಾ ಜೊತೆ ರೀಇಂಟ್ರಡ್ಯೂಸ್ ಆದಂಗೆ. ಸೊ ಅವತ್ತಿನ ದಿನ ನೈಟ್ ಮನೆಗೆ ವಾಪಸ್ ಬಂದಾಗ ಶಿ ಟೋಲ್ಡ್, ಇವತ್ತು ಲ್ಯಾಂಡ್ ಡೀಲು ಸಕ್ಸಸ್ ಆಯ್ತು, ಜೊತೆಗೆ ಐ ಮೆಟ್ ಮೈ ಓಲ್ಡ್ ಲವರ್ ಅಂತಾನು ಹೇಳಿದ್ರು ನನಗೆ. ನಾನು 8 ವರ್ಷ ಮದ್ವೆ ಆಗೋಗಿದೆ, ಎಲ್ಲ ಆಗೋಗಿ, ಇವಾಗ ಏನಾಯ್ತು ಬಿಡು, ಆಯ್ತು ಬಿಡಪ್ಪ, ಏನೋ ಫ್ರೆಂಡ್ ಸಿಕ್ಕದ್ನ ಬಿಡು ಹೋಗ್ಲಿ ಅಂತ ನಾನು ಸುಮ್ಮನೆ. ನಾನು ಆಮೇಲೆ ಲೇಟರ್ ಲೈಕ್ ಜಸ್ಟ್ 20 or 22 days ಆಗೋ ನನಗೆ ಅವ್ರ ಕಡೆಯವ್ರು ಒಬ್ರು ರಿಲೇಟಿವ್ ಫೋನ್ ಮಾಡಿ ಹೇಳಿದ್ರು ದಟ್ ದಿಸ್ ಮೋಹನ್ಗೂ ಪ್ರಿಯಾಂಕಾಗೂ ಕಾಲೇಜ್ ಟೈಮ್ ಅಲ್ಲೇನೆ ದೇರ್ ವಾಸ್ ಕನೆಕ್ಷನ್ ಅವ್ರಿಬ್ಬರ ನಡುವೆ. ಸೊ ಅಲ್ಲಿ ಅದು ಕನೆಕ್ಷನ್ ಆಗಿದ್ದಾಗ ಇವ್ರದ್ದು ಪೇರೆಂಟ್ಸ್ಗೆಲ್ಲ ಗೊತ್ತಾಗಿದೆ. ಪೇರೆಂಟ್ಸಿಗೆ ಅಂದ್ರೆ ಇವ್ ಪ್ರಿಯಾಂಕಾ ಅವ್ರ ಪ್ರವೀಣ್ ಅವರ ಧ್ವನಿ ಕೇಳ್ತಾ ಇದೆಯಾ ನಂದು? ಪ್ರವೀಣ್ ಅವರು ವಿವರಿಸ್ತಾ ಇದ್ರು, ಬಹುಶಃ ಆ ಮಗುವಿನ ಸಾವಿಗೆ ನ್ಯಾಯ ಕೊಡಿಸಬೇಕು. ಇಲ್ಲಿ ಪ್ರಶ್ನೆಗಳು ಅದೇ ಬರೋದು. ಕಾಡುಗೋಡಿ ಪೊಲೀಸರ ಕಾರ್ಯವೈಖರಿ, ಇನ್ವೆಸ್ಟಿಗೇಷನ್ ಲ್ಯಾಬ್ಸ್ ಕಾಣಿಸ್ತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಲ್ಲಿ ಪ್ರವೀಣ್ ಅವರು ಎಜುಕೇಟೆಡ್, ಅವ್ರು ಫೈಟ್ ಮಾಡಿದರು, ಮಗುವಿನ ಸಾವಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಪ್ರವೀಣ್ ಅವರೇ, ನನಗೆ ಸಮಯ ಬಹಳ ಕಡಿಮೆ ಸಿಗುತ್ತೆ. ನೀವು ಏನು ಬಯಸ್ತೀರಿ ಈಗ ಈ ಹಂತದಲ್ಲಿ? ಸರ್, ಈ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಬಯಸೋದು ಒಂದೇ ಒಂದು ಸರ್, ದಟ್ ಇಂಪಾರ್ಷಿಯಲ್ ಆಗಿ ಥರೋ ಆಗಿ ಈ ಪ್ರೋಬ್ ಮಾಡಲೇಬೇಕು ಸರ್ ಪೊಲೀಸರು. ದ ಗಿಲ್ಟಿ ಹ್ಯಾಸ್ ಟು ಫೇಸ್ ದ ಮ್ಯೂಸಿಕ್ ಆಫ್ ದಿಸ್ ಕಂಟ್ರಿ, ಲಾ ಆಫ್ ಲ್ಯಾಂಡ್. ಅವ್ರ ಮ್ಯೂಸಿಕ್ ಕೇಳಲೇಬೇಕು ಸರ್ ಅವರು. ದೇರ್ ಕ್ಯಾನ್ ನಾಟ್ ಬಿ ಎನಿ ಎಕ್ಸ್ಕ್ಯೂಸಸ್ ಟು ದಿಸ್ ಪರ್ಸನ್ ಹೂಸೋಎವರ್ ಹ್ಯಾಸ್ ಕಿಲ್ಡ್ a 5.5-year-old daughter, sir. ನೀವು ಆಗ್ಲೇ ಸುವರ್ಣ ನ್ಯೂಸ್ ಜೊತೆಗೆ ಆಗ ಮಾತನಾಡಿದ್ದನ್ನು ನೋಡಿದ್ದೆ ಪ್ರವೀಣ್ ಅವರೇ.
ಮಗುವಿನ ಇದು ಕಾರ್ಯದ ಸಂದರ್ಭದಲ್ಲೂ ಇರಲಿಲ್ಲ, ಇವರೆಲ್ಲ ಗೋವಾಕ್ಕೆ ಹೋಗಿದ್ರು ಅಂತ, ಹೌದಾ ಅದು? ಇಲ್ಲ, ಕಾರ್ಯದ ಗೋವಾಗ್ ಹೋಗಿರ್ಲಿಲ್ಲ ಸರ್. ಇವಳೇನೋ ಕಾಶಿಗೆ ಹೋಗಿದ್ಲು ಅಂತ ಏನೋ ಸುದ್ದಿ ಬಂದಿತ್ತು ಸರ್. 13th ಡೇ ಲಾಸ್ಟ್ ಕಾರ್ಯದ ದಿನ ಬೋತ್ ಪೇರೆಂಟ್ಸ್ ಕೂತು ಪಾಪ ಆ ಮಗು ಆತ್ಮಸಾಕ್ಷಿಗಾರ ಅದ್ ಏನ್ ತಲೆ ಏನೋ ಅರ್ಥ ಆಗ್ತಿಲ್ಲ ಸರ್. ವಾಟ್ ಇಸ್ ದರ್ ಥಾಟ್ ಪ್ರೊಸೆಸ್ ನಂಗೆ ಅರ್ಥ ಆಗ್ತಾ ಇಲ್ಲ ಸರ್. ಪೂಜೆಗಾದ್ರೂ ಬಂದು ಕೂತಿದ್ದು ಪಾಪ ಲಾಸ್ಟ್ ಪೂಜೆ ಆ ಮಗು ಹೆಸರು ಮೇಲೆ ಮಾಡ್ಬಿಟ್ಟು ಹೋಗಿದ್ರೆ ಆಗ್ಲೇ ಹೋಗ್ತಿತ್ತಲ್ಲ ಸರ್. ಇನ್ಸ್ಟೆಲ್ಲ ಏನಕ್ಕೆ ಬೇಕು ಸರ್ ಇವರಿಗೆ? ನಿಜ ಪ್ರವೀಣ್ ಅವರೇ, ನಿಜಕ್ಕೂ ಬೇಸರ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ. ಫೈಟ್ ಮಾಡಿ ಬಿಡಬೇಡಿ, ಇದನ್ನು ಒಂದು ಹಂತಕ್ಕೆ ಕೊಂಡು ಹೋಗಿ. ಯಾಕಂತಂದರೆ ಈ ಕ್ರೂರಿಗಳಿಗೆ ಪಾಠ ಕಲಿಸುವಂಥ ಕೆಲಸಗಳಾಗಬೇಕು. ನೀವು ಅದನ್ನು ಮಾಡ್ತೀರಿ ಅನ್ನುವಂಥ ನಂಬಿಕೆ ಇದೆ ನನಗೆ. ಫೈಟ್ ಮಾಡಿ ಪ್ರವೀಣ್ ಅವರೇ. ಎಸ್ ಸರ್, ಐ ವಿಲ್ ಫೈಟ್ ಸರ್. ಮಾಡೇ ಮಾಡ್ತೀನಿ ಸರ್. ಎಸ್, ಥ್ಯಾಂಕ್ ಯು ಸರ್, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.